ಪ್ರಯಾಗ್ರಾಜ್ನಲ್ಲಿ ಸ್ಥಿತಿ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ರಾಯಚೂರು ಮೂಲದವರಾಗಿರುವಂತಹ ಶಿವಮೂರ್ತಿ ಹಿರೇಮಠ ಅವರು ಇದ್ದಾರೆ. ಸದ್ಯಕ್ಕೆ ಅವರು ಪ್ರಯಾಗ್ರಾಜ್ನಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಶಿವಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್, ಎಲ್ಲಿದ್ದೀರಿ ತಾವು ಈಗ ಸದ್ಯಕ್ಕೆ? ಯಾವಾಗ ತಾವು ಪ್ರಯಾಗ್ರಾಜ್ಗೆ ಹೋಗಿತ್ತು? ಅಲ್ಲಿನ ವ್ಯವಸ್ಥೆ ಮತ್ತು ಈಗಿನ ಸಿಚುವೇಶನ್ ಎರಡನ್ನೂ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಮೇಡಮ್, ಈಗ ಬಹಳಷ್ಟು ಜನಸಂಖ್ಯೆ ಸೇರಿರೋದ್ರಿಂದ ಅದರ ಜೊತೆಗೆ ಇವತ್ತ ಶಾಹಿ ಸ್ನಾನ ಇರೋದ್ರಿಂದಾಗಿ 20 ಕಿಲೋಮೀಟರ್ ದೂರದಲ್ಲಿ ಎಲ್ಲ ವೆಹಿಕಲ್ ಗಳನ್ನ ತಡೆ ಹಿಡಿತಾ ಇದಾರೆ ಮೇಡಮ್. ಅದ್ರ ಜೊತೆಗೆ ಅಲ್ಲಿದ್ದ ಬರಕ್ಕೆ ಎಲ್ಲರಿಗೂ ಈಗ ನದಿ ದಂಡೆಗಳಿಗೆ ಈ ಟೆಂಟ್ ಗಳನ್ನ ಮುಗಿಸಿದಂತವರಿಗೆ ಬರೋಕೆ ತೊಂದರೆ ಆಗ್ತಾ ಇದೆ. ಬಹಳಷ್ಟು ಜನರು ಕಾಲ್ನಡಿಗೆ ಮೂಲಕ ಒಂದು 15-16 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕಾಗತ್ತೆ. ಅದ್ರ ಜೊತೆಗೆ ಕೆಲವೊಂದು ಸಂಗಮಕ್ಕೆ ಹೋಗೋ ಸ್ಥಾನಗಳಿರ್ಬೋದು, ಕೆಲವೊಂದು ಬ್ರಿಡ್ಜ್ ಗಳಲ್ಲಿ ಇಕ್ಕಟ್ಟಾದ ಸ್ಥಳಗಳಲ್ಲಿ ಸ್ವಲ್ಪ ನೂಕುನುಗ್ಗಾಟ ಆಗಿದೆ. ಕೆಲವೊಬ್ಬರಿಗೆ ಅಲ್ಲಿ ಬ್ರಿಡ್ಜ್ ನಲ್ಲಿ ಮತ್ತು ಈ ಸಂಗಮಕ್ಕೆ ಹೋಗೋ ಸ್ಥಳದಲ್ಲಿ ಒಂದು 3 ನೂಕುನುಗ್ಗಾಟದಲ್ಲಿ ಗಾಯಗಳಾಗಿವೆ ಅಂತ ಹೇಳಿದರೆ ಮೇನ್ ಅಂತ ಏನು ದೊಡ್ಡ ಅನಾಹುತ ಆಗಿಲ್ಲ ಮೇಡಮ್. ಆದ್ರೂ ವ್ಯವಸ್ಥೆ ಮಾಡ್ತಿದ್ದಾರೆ, ಚೆನ್ನಾಗಿದೆ. ಆದ್ರೆ ಜನ ಅದ ಕಂಟ್ರೋಲ್ ಆಗ್ತಾ ಇಲ್ಲ ಅಷ್ಟೇ. ಈಗ ಅಲ್ಲಿ ಬಂದಿರತಕ್ಕಂತ ಜನರನ್ನ ಎಲ್ಲರನ್ನೂ ತ್ರಿವೇಣಿ ಸಂಗಮದ ಹತ್ರ ಬಿಡ್ತಾ ಇದಾರಾ ಅಥವಾ ಅಲ್ಲಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿ ಘಟ್ಟದಲ್ಲಿ ಅಂತ ಹೇಳ್ತಿದಾರ ಅಂತ? ಇಲ್ಲ, ಡೈವರ್ಟ್ ಮಾಡ್ತಾ ಇದಾರೆ ಸರ್. ಯಾಕಂತಂದ್ರೆ ಒಂದೇ ಕಡೆ ಎಲ್ಲರೂ ಹೋಗೋದ್ ಬೇಡ ಅಂತ ಹೇಳಿ ಒಂದು 8-10 ಸ್ಥಳಗಳೇನಿದಾವೆ ಗುರುತಿಸಿದ್ದಾರೆ. ಅಲ್ಲಿ ಎಲ್ಲರಿಗೂ ಆ ಡೈವರ್ಟ್ ಮಾಡ್ತಿದ್ದಾರೆ. ಒಂದಿಷ್ಟು ಜನ ಆ ಕಡೆ ಕಳಿಸ್ತಾ ಇದ್ದಾರೆ. ಒಂದೊಂದು ಘಾಟ್ಗಳು ಬೇರೆ ಏನೇ ಇದೆ ಅಲ್ಲ, ಆ ಘಾಟ್ಗಳಿಗೆ ಕಳಿಸ್ತಾ ಇದ್ದಾರೆ. ಪೊಲೀಸರು ಎಲ್ಲಾ ಸ್ಥಳಗಳಲ್ಲಿ ನಿಂತ್ಕೊಂಡು ಏನೇನು ಕ್ರೌಡ್ ಎಲ್ಲಿದೆ ಜಾಸ್ತಿ ಇದೆ ಅದನ್ನ ಡೈವರ್ಟ್ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ನೀವು ಒಟ್ಟು ಎಷ್ಟು ಜನ ಹೋಗಿದ್ದು ಶಿವಮೂರ್ತಿ ಅವರೇ? ನಾವು ವೆಹಿಕಲ್ ತಗೊಂಡ್ ಬಂದಿದ್ವಿ ಮೇಡಮ್, 5 ಜನ ಬಂದಿದ್ವಿ. ಅದ್ರ ಜೊತೆಗೆ ರಾಯಚೂರು ಮೂಲದವರು ಇಲ್ಲಿ ಒಂದು 15 ಜನ ಇದೀವಿ. ಎಲ್ಲರೂ ಒಂದೇ ಟೆಂಟ್ ನಲ್ಲೇ ಇದೀವಿ ಮೇಡಮ್. ಈಗ ಅಲ್ಲಿರ್ತಕ್ಕಂಥ ಜನ ನೀವು ನೋಡಿದ ಹಾಗೆ ನಿಜಕ್ಕೂ ಗಾಬರಿ ಬಿದ್ದಿದಾರಾ ಅಥವಾ ಆರಾಮ ಕೂಲ್ ಆಗಿದಾರಾ? ಕೂಲ್ ಆಗಿದ್ದಾರೆ. ಈಗೆಲ್ಲ ಇದೊಂದು ಈಗೇನು ಗಾಯಗಳಾಗಿವೆ ಆ ತರ ಆಗಿವೆ ಅಂತ ಒಂದು ವದಂತಿಯಾಗಿ ಎಲ್ಲರಿಗೂ ಫೋನ್ ಮಾಡಿ ತಮ್ಮ ಕುಟುಂಬದವ್ರಿಗೆ ಹೇಳ್ತಾ ಇದ್ದಾರೆ ಸರ್. ನಿಮ್ದು ಆಯ್ತಾ ಪುಣ್ಯ ಸ್ನಾನ ಎಲ್ಲ ಆಯ್ತಾ ನಿಮ್ದು? ಇನ್ನ ಸ್ನಾನಕ್ಕೆ ಹೋಗಿಲ್ಲ ಸರ್. ಯಾಕಂದ್ರೆ ನಾವು ನಡ್ಕೊಂಡು ಬರಕ್ಕೆ ಬಹಳಷ್ಟು ಆಯ್ತು. ಟೆಂಟ್ ನಲ್ಲಿ ಬಂದು ನಡ್ಕೊಂಡು ಡೈವರ್ಟ್ ಇದಕ್ಕೆ ಈಗ ಹೋಗ್ತಾ ಇದೀವಿ, ಸ್ನಾನಕ್ಕೆ ಹೋಗ್ತಾ ಇದೀವಿ. ಎಷ್ಟು ಕಿಲೋಮೀಟರ್ ನಡಿಬೇಕು ನೀವೀಗ? ನಾವು ಒಟ್ಟು ಟೋಟಲ್ ಒಂದು 15 ಕಿಲೋಮೀಟರ್ ನಡ್ಕೊಂಡು ಬಂದಿದ್ವಿ. ಹೆಜ್ಜೆಗೂ ಜಿಲ್ಲಾಡಳಿತದ ಫೆಸಿಲಿಟೀಸ್ ಹೆಂಗಿದೆ ನೀವು ನೋಡ್ದಂಗೆ ಶಿವಮೂರ್ತಿ ಅವರೇ? ಈಗ ಅವರು ವ್ಯವಸ್ಥೆಯನ್ನ ಮಾಡಿದ್ದಾರೆ ಮೇಡಮ್. ಆದ್ರೆ ಏನಾಗಿದೆ ಸಮಸ್ಯೆ ಅಂತಂದ್ರೆ ಜನರು ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ತಾವೇ ಮೊದಲಾಗಬೇಕು ಅನ್ನೋ ಒಂದು ಆತುರದಲ್ಲಿ ಇರ್ತಕ್ಕ ಕಾರಣಕ್ಕಾಗಿ ಬಹಳಷ್ಟು ಸಮಸ್ಯೆಯನ್ನ ಎದುರ್ತಕ್ಕಂಥದ್ದು. ಪೊಲೀಸರು ಇರ್ಬೋದು, ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ಆದ್ರೆ ಜನರು ಅವ್ರ ಮಾತುಗಳನ್ನ ಕೇಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇಲ್ಲ. ಆದ್ರೂ ಯಾವುದೇ ಒಂದು ಅಂತ ಗಂಭೀರವಾದ ಪರಿಸ್ಥಿತಿಯನ್ನು ಈಗಿನ ಸದ್ಯಕ್ಕೆ ಕಾಣ್ತಾ ಇಲ್ಲ ಮೇಡಮ್. ಇವತ್ ನಿಮಗೆ ಪುಣ್ಯ ಸ್ನಾನ ಆಗುತ್ತೆ ಅನ್ನೋ ಭರವಸೆ ಇದೆಯಾ ಇವತ್ತು ನಿಮಗೆ? ಆಗತ್ತೆ. ಆದ್ರೆ ಸಂಗಮದಲ್ಲಿ ಹೋಗಕ್ಕೆ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನ ಈಗ ಅಲ್ಲಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದೀವಿ ಸರ್. ಸರ್, ಸಂಗಮದಲ್ಲಿ ಎಲ್ಲರಿಗೂ ಬಿಡ್ತಾ ಇಲ್ಲ. ಯಾಕಂದ್ರೆ ಹೆಚ್ಚು ಬೇರೆ ಏನ್ ಘಾಟ್ಗಳಿದ್ದಾವೆ ಅಲ್ಲಿ ಸ್ನಾನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ಸಂಗಮಕ್ಕೆ ಎಲ್ಲರನ್ನು ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನ ಹೋಗ್ಬೇಕಂದ್ರೆ ಮತ್ತೀಗ ನಾವು 4-5 ಕಿಲೋಮೀಟರ್ ದೂರ ಹೋಗ್ಬೇಕು ಸರ್ ಸಂಗಮಕ್ಕೆ ಹೋಗ್ಬೇಕು. ಓಕೆ ಶಿವಮೂರ್ತಿ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಒಂದೇ ಒಂದು ಸಮಸ್ಯೆ ಅಂತಂದ್ರೆ ಅಲ್ಲಿರೋ ಜನ ಅಷ್ಟೇ, ಇನ್ನೇನು ಇಲ್ಲ.